ಎಂಡ್ ಆಫ್ ದ ಡೇ ಮನುಷ್ಯ ದುಡಿತಾ ಇರೋದು ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು ಅಂತ. ಆದರೆ ಒಂದು 60 ವರ್ಷದವರೆಗೆ ಪ್ರತಿದಿನ ದುಡ್ದು ಅಲ್ಲಿ ಇನ್ನೂ ಒಂದೇನಂದರೆ ಈಗಿನ ಜನ್ರೇಷನ್ನ ಪ್ರಾಬ್ಲಮ್ ಏನಂದರೆ ಬ್ರ್ಯಾಂಡ್ಗಳ ಹಿಂದೆ ಮತ್ತು ಎಕ್ಸ್ಪೆನ್ಸಿವ್ ಗೂಡ್ಸ್ ಹಿಂದೆ ಬಿದ್ದಿರೋದು. 40,000 ಸಂಪಾದನೆ ಮಾಡ್ತಿದ್ದಾರೆ ಅಂದರೆ 38,000ಕ್ಕೆ ಕಮಿಟ್ಮೆಂಟ್ ಇಟ್ಕೊಂಡ್ಬಿಟ್ಟಿರ್ತಾರೆ. ಇನ್ನು 2,000 ಇಟ್ಕೊಳ್ತಾರೋ ಇಲ್ವೋ ಗೊತ್ತಿಲ್ಲ. ಸೊ ಪಕ್ಕದವ್ರು ನೀವೇ ಹೇಳಿದ ಹಾಗೆ ಐಫೋನ್ ತೊಗೊಂಡ್ರೆ ನಾನು ಒಂದು ಐಫೋನ್ ತೊಗೋಬೇಕು, ಗೂಚಿ ಬ್ಯಾಗ್ ತೊಗೊಂಡ್ರೆ ನಾನು ಒಂದು ಗೂಚಿ ಬ್ಯಾಗ್ ತೊಗೋಬೇಕು, ಇನ್ಯಾವುದೋ ಸಬ್ಯಸಾಚಿ ಬೆಲ್ಟ್ ಬೇಕು, ಹಿಂಗೆ ಓಡ್ತಾ ಇರ್ತಾರೆ. ಆದರೆ ನಾನು ಗಳಿಸ್ತಿರೋದೇನು, ಉಳಿಸ್ತಿರೋದೇನು, ಅಥವಾ ಖುಷಿ ಪಡ್ಕೊಳ್ತಿದ್ದೀನಿ, ಯಾವ ರೇಂಜಲ್ಲಿ ನನ್ನ ಖುಷಿಗೆ ಸಿಗ್ತಾ ಇದೆ ಅನ್ನೋದರ ರೇಷಿಯೋನೂ ಅರ್ಥ ಮಾಡ್ಕೊಳ್ತಾ ಇಲ್ವಾ ಇವತ್ತಿನ ಜನ್ರೇಷನ್? ನಿಜ. ಈಗ ಒಂದು ನಾವು ಹೇಗೆ ಇನ್ಫ್ಲುಯೆನ್ಸ್ ಆಗ್ತಾ ಇದ್ದೀವಿ ಅನ್ನೋದು, ವ್ಯಾಲ್ಯೂ ಸಿಸ್ಟಮ್ ಏನು ಅನ್ನೋದು ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಈಗ ನಂದು ಆ್ಯಸ್ ಎ ಪರ್ಸನ್ ನನ್ನ ಐಡೆಂಟಿಟಿ ಏನು ಅನ್ನೋದು ಒಂದು ಮುಖ್ಯ. ನನ್ನ ಐಡೆಂಟಿಟಿ ಹೇಗೆ ಬಿಲ್ಡ್ ಮಾಡ್ಕೊಳ್ತಾ ಇದ್ದೀನಿ, ಅದರಲ್ಲಿ ಏನು ವ್ಯಾಲ್ಯೂ ಸಿಸ್ಟಮ್ ಇದೆ ಅಂತ. ಯಾಕಂದರೆ ಕೆಲವೊಂದು ನಿಮಗೆ ನೀವು ಬೆಳೆದ ವಾತಾವರಣದಿಂದ ಕೆಲವೊಂದು ವ್ಯಾಲ್ಯೂ ಸಿಸ್ಟಮ್ ಬಂದಿರುತ್ತೆ. ಸೊ ಫ್ಯಾಮಿಲಿಯಿಂದ ಬಂದಿರುತ್ತೆ, ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಬೇಸಿಕ್ಕಾಗಿ ಬಂದಿರುತ್ತೆ. ಅದ್ರ ಜೊತೆ ನಾನು ಏನು ಇಂಪಾರ್ಟೆನ್ಸ್ ಕೊಡಬೇಕು ಲೈಫಲ್ಲಿ ಅನ್ನೋದು ನೆಕ್ಸ್ಟ್ ಒನ್. ಸೊ ಈಗ ಯಾಕಂದರೆ ಕೆಲವರು ಮೇ ಬಿ ಅವ್ರ ವಾತಾವರಣ ಚೆನ್ನಾಗಿದ್ದಾಗ, ಬೆಳೆದಿರೋ ವಾತಾವರಣ ಚೆನ್ನಾಗಿದ್ದಾಗ ಅವ್ರು ಒಂಥರ ಡಿಫಾಲ್ಟಾಗಿ ಬಂದುಬಿಟ್ಟಿರುತ್ತೆ. ಕೆಲವೊಂದು ನನಗೆ ಇದು ಬೇಕಪ್ಪ ಮುಖ್ಯ, ಹಾಗೆ ಈ ಥರ ಡಿಸಿಷನ್ ತೊಗೊಳ್ತೀನಿ ಅಂತ ಬಂದುಬಿಟ್ಟಿರುತ್ತೆ. ಕೆಲವೊಮ್ಮೆ ಅದು ಲ್ಯಾಕಿಂಗ್ ಇದ್ದಾಗ ಮೇ ಬಿ ನೀವು ಈ ಬ್ರ್ಯಾಂಡ್ಸ್ ಇರ್ಬೋದು, ಈ ಲೈಫ್ ಸ್ಟೈಲ್ ಇರ್ಬೋದು, ಜಾಸ್ತಿ ಅದಕ್ಕೆ ವಾಲ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಮೇ ಬಿ ನಿಮ್ಮ ಚೈಲ್ಡ್ಹುಡ್ಡಲ್ಲಿ ಕೆಲವೊಂದು ಮಿಸ್ಸಿಂಗ್ ಇರ್ಬೋದು. ಸೊ ಅದನ್ನು ಫಿಲ್ ಮಾಡೋದಕ್ಕಾಗಿ ನೀವು ಈ ಮೇ ಬಿ ಅಡಿಕ್ಷನ್ಸು ಎಲ್ಲ ಆ ಥರದಲ್ಲೇ ಹೋಗೋವಂಥ ಚಾನ್ಸಸ್ ಜಾಸ್ತಿ. ಯಾಕಂದರೆ ನೀವು ಐಡೆಂಟಿಟಿನ ಕೂಡ ಹುಡುಕ್ತಾ ಇರ್ತೀರ. ಸೊ ಇದೆಲ್ಲೋ ಈಗ ಮೆಂಟಲ್ ಹೆಲ್ತ್ ರಿಲೇಟೆಡ್ ಸ್ಪೇಸಲ್ಲೂ ಕೆಲವೊಂದು ಇದನ್ನು ಟಚ್ ಮಾಡೋವಂಥ ಸಬ್ಜೆಕ್ಟು ಹಾಗೆ ನೋಡೋಕೆ ಹೋದರೆ. ಸೊ ನನಗನ್ಸತ್ತೆ ಈಗ ಇದನ್ನು ಹೇಗೆ ಹ್ಯಾಂಡ್ಲ್ ಮಾಡಬೇಕು ಅಂತ ಕೇಳಕ್ಕೆ ಹೋದಾಗ ಒಂದು ಐಡೆಂಟಿಟಿನ ಹೇಗೆ ಬಿಲ್ಡ್ ಮಾಡ್ಕೋತೀರ ಅನ್ನೋದು ಕಾನ್ಷಿಯಸ್ ಆಗಿ ಥಿಂಕ್ ಮಾಡಬೇಕಾಗತ್ತೆ. ನನ್ನ ಜೀವನ ಏನು, ನಾನು ಯಾತಕ್ಕೆ ಮಾಡ್ತಾ ಇದ್ದೀನಿ. ಯಾಕಂದರೆ ಬೈ ಡಿಫಾಲ್ಟ್ ಎಲ್ಲರೂ ಕೇಳ್ಕೊಳ್ಳೋದು ದುಡ್ಡು, ಮೇ ಬಿ ಒಂದು ಮನೆ ಬೇಕು. ಈಗ ಹಳೇದು ಕಾಲದ ಹೋಗೋ ಪ್ರಕಾರ ಒಂದು ಮನೆ ಸಾಕು, ಏನೋ ಒಂದು ಕಾರಿದ್ದರೆ ಸಾಕು, ಆ ಥರದ್ದು ನಿಂತು ಹೋಗಿಬಿಟ್ಟಿರೋದು ಈಗ ಹಾಗೆ ನಿಲ್ತಾ ಇಲ್ಲ. ಮೇ ಬಿ ನನಗೊಂದು ಈ ಥರ ಫ್ಲ್ಯಾಟ್ ಬೇಕು ಅಂದ್ಕೊಳ್ಳೆ ನೆಕ್ಸ್ಟ್ ಇಲ್ಲ ನನಗೆ ಟಾಪ್ ಎಂಡ್ ಫ್ಲ್ಯಾಟ್ ಬೇಕು, ಅಲ್ಲಿಗೆ ಹೋಗ್ತೀನಿ, ನನಗೆ ಅಪಾರ್ಟ್ಮೆಂಟ್ ಬೇಕು ಅಥವಾ ವಿಲ್ಲಾ ಹೌಸ್ ಬೇಕು ಅಂತ. ಇಸ್ ಇಟ್ ರಾಂಗ್? ಅದಕ್ಕೆ ಏನು ಲೂಸ್ ಮಾಡ್ಕೋತಿದ್ದೀರ ಅನ್ನೋದನ್ನ ಯೋಚಿಸ್ಬೇಕಾಗತ್ತೆ ಅಂತ ನಾನು ಹೇಳ್ತೀನಿ. ನನ್ನ ಹತ್ರ ತುಂಬ ಆಲ್ರೆಡಿ ದುಡ್ಡಿದೆ, ನಾನು ತುಂಬ ನನ್ನ ಜೀವನ ತ್ಯಾಗ ಮಾಡ್ದೇನೆ ನಾನು ಸಂಪಾದಿಸ್ತಿದ್ದೀನಿ ಅಂದಾಗೆಲ್ಲ ಅನುಭವಿಸ್ಬೋದು. ಆದರೆ ನನಗೆ ನಾನು ಗೇನ್ ಮಾಡ್ತಾ ಇರೋದು ಇಷ್ಟೇ ಇದೆ, ನಾನು ಇದು ಕೆಲಸ ಮಾಡ್ತಾ ಇರೋದು ನನಗೆ. ಈಗ ನಾನೇನೋ 1 ಲಕ್ಷ ಬರ್ತಾ ಇದೆ ಅಂತ ಅಂದ್ಕೊಳ್ಳೋಣ, ನಾನು 1 ಕೋಟಿದ ಲೈಫ್ ಸ್ಟೈಲ್ನ ನಾನು ಈಗಲೇ ಅಡಾಪ್ಟ್ ಮಾಡ್ಕೊಳ್ಳೋದು ತಪ್ಪು. ನಾನು ಖುಷಿಯಾಗಿ 1 ಕೋಟಿ ಮಾಡಿ ಆಮೇಲೆ ಆ ಲೈಫ್ನ ಅನುಭವಿಸೋದು ಓಕೆ. ಯಾಕಂದರೆ ನೆವರ್ ಎಂಡಿಂಗ್, ಅದು ಹೇಳಿದ್ನಲ್ಲ, ಈಗ ನೀವು 1 ಕೋಟಿ ಇರ್ಬೋದು, 100 ಕೋಟಿನೂ ಇರ್ಬೋದು, ಅದು ಕಂಟಿನ್ಯೂಸ್. ಅದರಲ್ಲಿ ನಾವು ಇಂಡಿವಿಜುವಲ್ ಆಗಿ ಏನು ಮಾಡಬೇಕಾಗತ್ತೆ ಅಂದರೆ ಜೀವನ ಇದಲ್ಲ ಅಂತ. ಅವಾಗ ಸ್ವಲ್ಪ ಮೇ ಬಿ ವಿತ್ ಏಜ್ ಕೆಲವರು ಸ್ಪಿರಿಚುಯಾಲಿಟಿ ಕಡೆ ಇನ್ಸ್ಟೆಂಟ್ ಬೇಕು ಅಂದ್ಕೊಳ್ಳೋದು ತಪ್ಪು ಅಂತೀರಾ? ಇನ್ಸ್ಟೆಂಟಾಗಿ ನನಗೆ ಎಲ್ಲವೂ ಬೇಕು, ಇನ್ಸ್ಟೆಂಟಾಗಿ ನಾನು ಒಂದು ಫ್ಲ್ಯಾಟ್ ತೊಗೋಬೇಕು. ಈಗ ಒಂದು ನೀವು ಬೌಂಡ್ರಿ ಗೊತ್ತಿರಬೇಕು. ಯಾಕಂದರೆ ಫೈನಾನ್ಷಿಯಲ್ ಲಿಟ್ರಸಿ ಬೇಕಾಗುತ್ತೆ. ಯಾಕಂದರೆ ಬೌಂಡ್ರಿ ಗೊತ್ತಿರಬೇಕು. ಯಾಕಂದರೆ ಅಲ್ಲಿ ನಾನು ಕೆಲವರಿಗೆ ಈಗ ಇದನ್ನೂ ಹೇಳ್ತಾ ಇಲ್ಲ. ಈಗ ಏನಂದರೆ ನೀವು ಬಡವರು ಇನ್ನೊಬ್ರಿಗೆ ಕಂಪೇರ್ ಮಾಡಿದ್ರೆ ನಿಮ್ಗೆ ಹತ್ರ ಕಮ್ಮಿ ದುಡ್ಡಿದೆ ಹಾಗಂತ ನಿಮಗೆ ಲೈಫಲ್ಲಿ ಅನುಭವಿಸೋಕೆ ನೀವು ಅರ್ಹರಲ್ಲ ಅನ್ನೋ ಥರದಲ್ಲಿ ಹೇಳ್ತಾ ಇಲ್ಲ. ಯಾಕಂದರೆ ಅಲ್ಲಿ ನಮ್ಮದು ಇದನ್ನು ಬೇಕಾಗುತ್ತೆ. ಅದಕ್ಕೆ ನಾನು ಹೇಳೋದು, ಈಗ ಕೆಲವೊಮ್ಮೆ ಸ್ಪಿರಿಚುಯಾಲಿಟಿ ಸ್ವಲ್ಪ ಟಚ್ಚು ಬೇಕಾಗತ್ತೆ. ಆವಾಗ ಜೀವನ ಅನ್ನೋದೇನು, ನೀವು ಯಾತಕ್ಕಾಗಿ ಜೀವಿಸ್ತಾ ಇದ್ದೀರಾ, ಬರೀ ಈ ಲೈಫ್ ಸ್ಟೈಲ್ ಅಂತ ಏನಿದೆ ನಾವು ಬ್ರ್ಯಾಂಡು ಈ ಥರದ್ದು ಅದೇನಾ ಅನ್ನೋದು ಬರುತ್ತೆ. ಯಾಕಂದರೆ ಆ ಕಡೆಯಿಂದ ಥಿಂಕ್ ಮಾಡಿದಾಗ ನಮ್ಮ ವ್ಯಾಲ್ಯೂ ಸಿಸ್ಟಮ್ ಬೇರೆ ಆಗಿರುತ್ತೆ. ಸೊ ಹಾಗಾಗಿ ವ್ಯಾಲ್ಯೂ ಸಿಸ್ಟಮ್ ಕೂಡ ಇಂಪಾರ್ಟೆಂಟ್. ಯಾಕಂದರೆ ನಮಗೇ ಎಫೆಕ್ಟ್ ಆಗೋದು ನೆಗೆಟಿವ್ ಆಗಿ. ಯಾಕಂದರೆ ಇಲ್ಲಿ ನನಗೆ ದುಡ್ಡು 1 ಲಕ್ಷ ಇದೆ, ನಾನು ಒಂದು 50 ಲಕ್ಷದ ಕಾರ್ ತೊಗೊಳಕ್ಕೆ ಹೋಗ್ತೀನಿ ಅಂತ ಅಂದಾಗ ನಾನು ಬೇಡ ಅಂತ ಹೇಳ್ತಾ ಇಲ್ಲ. ಬಟ್ ಅದರಿಂದ ಎಫೆಕ್ಟ್ ಆಗೋದು ನಿಮಗೆ ತಾನೆ. ಯಾಕಂದ್ರೆ ನೀವೇನೋ ಸಾಲ ಮಾಡ್ತೀರಾ, ಲೆಟ್ಸ್ ಏನೋ ಬ್ಯಾಂಕ್ ಕೊಡ್ಬೋದು ಸಾಲ ನಿಮಗೆ, ಬಟ್ ಸಾಲ ತೀರಿಸೋರು ನೀವು. ಅದಕ್ಕೆ ಎಲ್ಲ ಬಿಟ್ಬಿಟ್ಟು ಕೆಲಸದಲ್ಲಿ ಮುಳುಗೋಗೋರು ನೀವೇ ತಾನೆ. ಅದೇ ಒಂದು ಲೇ ಆಫ್ ಆಗಿಬಿಟ್ರೆ ಅದರಿಂದ ಅನುಭವಿಸೋದು ಕೂಡ ನೀವೇ. ಸೊ ಅಲ್ಲೇನಾಗತ್ತೆ ಅಂದರೆ ಫೈನಾನ್ಷಿಯಲ್ ಲಿಟ್ರಸಿ ಬರೋದೇ ಇಲ್ಲ ಎಲ್ರಿಗೂ. ನಾನು ದುಡ್ಡಿನ ಒಂದು ಏನಿದೆ ಆ ಬುದ್ಧಿ ಬೇಕಲ್ವ ಅದನ್ನು. ಯಾಕಂದರೆ ಬರೀ ದುಡ್ಡು ಮಾಡೋದು ಅಷ್ಟೇ ಅಲ್ಲ, ದುಡ್ಡನ್ನ ಹೇಗೆ ಉಪಯೋಗಿಸ್ಕೋಬೇಕು ಅಥವಾ ಎಷ್ಟು ದುಡ್ಡು ನನ್ನ ಹತ್ರ ಈಗ ಕಷ್ಟ ಕಾಲದಲ್ಲಿ ಹೇಗೆ ಸರ್ವೈವ್ ಆಗಬೇಕು ಅನ್ನೋದ್ರ ಬಗ್ಗೆನೂ ಗೊತ್ತಿರಬೇಕಾಗತ್ತೆ. ಸೊ ಹಾಗಾಗಿ ಬ್ರ್ಯಾಂಡು ಇವೆಲ್ಲ ತಪ್ಪೇನಲ್ಲ, ಅದರದ್ದು ಅದು ಹೇಳಿದಾಗೆ ಬೌಂಡ್ರೀಸು ಎಷ್ಟು ಮಿತಿಲಿರಬೇಕು, ಅದರಿಂದ ನಾನೇನು ಲೂಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ.
ಯಾಕಂದರೆ ನಾನು ಅದರಿಂದ ನನಗೆ ಸ್ಟ್ರೆಸ್ ಬಂದುಬಿಟ್ಟು ನನ್ನ ಫಿಟ್ನೆಸ್ ಇರ್ಬೋದು, ನನ್ನ ಹೆಲ್ತ್ ಇರ್ಬೋದು, ಅದಕ್ಕೆ ಪ್ರಾಬ್ಲಮ್ ಆಗ್ತಾ ಇದ್ದರೆ ನಿಮ್ಮದು BP ರೈಸ್ ಆಗಿಬಿಟ್ಟಿರ್ಬೋದು. ಈಗ ಸೊ ನೀವು ಈಗ ಮಾತ್ರೆ ತಿಂದು ಇಲ್ಲ ನಾನು BP ನನ್ನ ಕಂಟ್ರೋಲ್ ಇಟ್ಕೊಳ್ತೀನಿ ಅನ್ನೋರು ಓಕೆ, ನೀವು ಎಲ್ಲದಕ್ಕೂ ನಾನು ಮೆಡಿಸಿನ್ ಮೇಲೆ ಡಿಪೆಂಡ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಆ ಮೈಂಡ್ ಸೆಟ್ ಇದ್ದರೆ ಓಕೆ. ಬಟ್ ಇದ್ರದ್ದು ಏನು ಕಳ್ಕೊಳ್ತೀನಿ ಅನ್ನೋದು ಇರಬೇಕು. ಈಗ ಈ ಲೆಕ್ಕ ಗೊತ್ತಿರಬೇಕು, ನಾನು ನಾನು ತೊಗೊಂಡ್ರೆ ಏನು ಕಳ್ಕೊಳ್ತಾ ಇದ್ದೀನಿ ಅಂತ. ಯಾಕಂದರೆ ನನಗೆ ಲೈಫಿನ ಕ್ಯಾನ್ವಾಸ್ ಎಲ್ಲದೂ ಲಿಮಿಟೆಡ್ಡೇ ಇರುತ್ತೆ. ನಾನು ಏನೋ ಒಂದು ಹಾಕಕ್ಕೆ ಹೋದರೆ ಏನೋ ಒಂದು ತೆಗೆದಿರಬೇಕಾಗತ್ತೆ. ನನಗದು ರಿಯಲೈಸೇಷನ್ ಇರೋದಿಲ್ಲ. ಯಾಕಂದರೆ ಟೈಮ್ ಥರ ಜೀವನ ಟೈಮೇ ತಾನೇ. ನಾನು ಒಂದು ದಿನ ಹುಟ್ಟಿದ್ದೀನಿ, ಯಾವತ್ತು ಸಾಯ್ತೀನಿ ಅಂತ ಯಾರಿಗೂ ಗೊತ್ತಿಲ್ಲ. ಎಲ್ಲರದ್ದು ನಮ್ಮದು ಲಿಮಿಟೆಡ್ ಅಂತ ಒಬ್ಬರಿಗೆ ಗೊತ್ತಿರುತ್ತೆ, ಇಂಥ ದಿನ ನೀವು ಮುಗೀತು ಅಂತ ಹೇಳ್ಬಿಟ್ಟು. ಬಟ್ ನಾವು ಏನು ಮಾಡ್ತೀವಿ, ಆ ಟೈಮನ್ನು ಎಲ್ಲ ಕಡೆಗೆ ಕೊಡಬೇಕಾಗತ್ತೆ. ಎಷ್ಟು ಎಲ್ಲಿಗೆ ಕೊಡ್ತೀವಿ ಅನ್ನೋದು ನಾವು ಅವಾಗ ಏನಾಗುತ್ತೆ, ಸುಮ್ಮನೆ ನನಗೆ ಬೇಕು ಅಂತ ಹೋಗೋದಲ್ಲ. ಯಾಕಂದ್ರೆ ನೀವು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗತ್ತೆ. ಯಾವುದನ್ನಾಗ ಇಲ್ಲಿಗೆ ಎಷ್ಟು ಕೊಡಬೇಕು ಅನ್ನೋದು ಆ ಅವೇರ್ನೆಸ್ ಬೇಕಾಗತ್ತೆ ನಮಗೆ. ಆ ಅವೇರ್ನೆಸ್ ಬೆಳೆಸ್ಕೊಳ್ಬೇಕಾಗತ್ತೆ.